ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಇದೇ ಮೇ 1ರಂದು ಗುರುವು ರಾಶಿ ಬದಲಾವಣೆ ಮಾಡ್ತಾ ಇದ್ದಾರೆ. ಈ ಗುರುವಿನ ಒಂದು ರಾಶಿ ಬದಲಾವಣೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾದ ಸ್ಥಾನಮಾನವಿದೆ. ಗುರುವಿನ ಒಂದು ಪ್ರಭಾವ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಏನು ಅಂತ ತಿಳಿಸ್ಕೊಡ್ತೀನಿ. ಗುರುಬಲ ಇದೆಯಾ ಅಂತ, ಏನೇ ಕಾರ್ಯಗಳು ಮಾಡಿದ್ರು, ಶುಭ ಕಾರ್ಯಗಳು ಇರ್ಬೋದು, ಹಾಗೆ ಕೆಲಸ ಇರ್ಬೋದು, ಉದ್ಯೋಗ ಇರ್ಬೋದು, ಗುರುಬಲವನ್ನು ನೋಡ್ತೇವೆ. ಹಾಗೆ ನಿಮಗೆ ಗುರುಬಲ ಇದೆಯಾ ಏನು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಚನ್ನಸ್ವಾಮಿ. ಗುರುವು ನಿಮಗೆ ಸಪ್ತಮ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಕಳೆದ 1 ವರ್ಷ ಗುರುವು ನಿಮಗೆ ಷಷ್ಠ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ರು. ಅತ್ಯಧಿಕ ಒಂದು ಲೋನ್ಸ್ ಎಲ್ಲ ಮಾಡಿದ್ರಿ, ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಆಗಿತ್ತು. ಎಲ್ಲದಕ್ಕೂ ಈಗ ಮುಕ್ತಿ ಸಿಗ್ತಾ ಇದೆ. ಮುಖ್ಯವಾಗಿ ಯಾರು ಒಂದು ವಿವಾಹಕ್ಕೆ ತುಂಬಾ ಪ್ರಯತ್ನಗಳು ಮಾಡ್ತಿದ್ರು, ಒಂದು 3ನೇ ವ್ಯಕ್ತಿಯಿಂದ ಅದು ತಪ್ಪಿ ಹೋಗ್ತಾ ಇತ್ತು. ಹಾಗೆ ಯಾವುದೇ ಸಂಬಂಧಗಳು ನಿಮಗೆ ಬಂದ್ರೂ ಒಂದು ಹಂತಕ್ಕೆ ಬಂದು ಕೊನೆಯವರೆಗೆ ಬಂದು ತಪ್ಪಿ ಹೋಗ್ತಾ ಇತ್ತು. ಇದೆಲ್ಲದಕ್ಕೂ ಪರಿಹಾರ ಅನ್ನೋದು ಈಗ ಸಿಗ್ತಾ ಇದೆ. ಗುರುವಿನ ಬಲ ಸಪ್ತಮದ ಭಾವದಲ್ಲಿ ವಿವಾಹ ಸ್ಥಾನದಲ್ಲೇ ನಡೀತಾ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ವಿವಾಹ ಯೋಗ ಜಾಸ್ತಿನೇ ಇದೆ. ಖಂಡಿತ ಪ್ರಯತ್ನ ಮಾಡಿ, ವಿವಾಹ ನಿಮಗೆ ಆಗುತ್ತೆ. ಹಾಗೆ ದಂಪತಿಗಳ ಮಧ್ಯೆ ಇದ್ದಂಥ ಒಂದು ಭಿನ್ನಾಭಿಪ್ರಾಯಗಳು, ಯಾವುದೋ 3ನೇ ವಿಚಾರಕ್ಕೆ ಇದ್ದಂಥ ಭಿನ್ನಾಭಿಪ್ರಾಯಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ದಾಂಪತ್ಯದಲ್ಲಿ ಒಂದು ಅನ್ಯೋನ್ಯತೆ ಅನ್ನೋದು ಬರುತ್ತೆ, ಪ್ರೀತಿ ವಿಶ್ವಾಸ ಅನ್ನೋದು ನಿಮ್ಮಲ್ಲಿ ಮೂಡುತ್ತೆ. ಹಾಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಯಾರಿದ್ದೀರಾ ವೃಶ್ಚಿಕ ರಾಶಿಯವರು, ನಿಮಗೆ ಅತ್ಯಂತ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ಯಾರು ಆಹಾರ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿದ್ದೀರಾ, ಹಾಗೆ ಉಪನ್ಯಾಸ ಕ್ಷೇತ್ರದಲ್ಲಿ, ಆಭರಣ ಕ್ಷೇತ್ರಗಳಲ್ಲಿ ಯಾರಿದ್ದೀರಾ ವೃಶ್ಚಿಕ ರಾಶಿಯವರಿಗೆ, ಇವರಿಗೆ ಅತಿ ಹೆಚ್ಚಿನ ಒಂದು ಲಾಭವನ್ನು ಗುರುವು ಈ ಸಲ ತಂದುಕೊಡ್ತಾ ಇದ್ದಾರೆ. ಹಾಗೆ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಈ ವರ್ಷ ತುಂಬಾ ಚೆನ್ನಾಗಿದೆ. ಯಾಕೆಂದರೆ ಪಂಚಮ ಭಾವವನ್ನು ಗುರುವೇ ಅಧೀನದಲ್ಲೇ ಇರೋದ್ರಿಂದ, ನಿಮಗೆ ಗುರುಬಲ ಇರೋದ್ರಿಂದ, ಲಗ್ನವನ್ನು ನೋಡ್ತಾ ಇರೋದ್ರಿಂದ ಅತಿ ಹೆಚ್ಚಿನ ಯಶಸ್ಸನ್ನು ನೀವು ಪಡ್ಕೋಬಹುದು. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಹಾಗೆ ಯಾರು ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಗುರು ಪಂಚಮಾಧಿಪತಿಯಾಗಿ ಸಪ್ತಮದಲ್ಲಿದ್ದಾರೆ. ಹಾಗೆ ಲಾಭವನ್ನು ದೃಷ್ಟಿಸುತ್ತಿರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಒಂದು ಸಂತೋಷದ ಸುದ್ದಿ, ಮಗು, ಒಂದು ಹೊಸ ಸದಸ್ಯರ ಆಗಮನ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಗುರುವು ನಿಮಗೆ ಈ ವರ್ಷ ಕಾಮ ತ್ರಿಕೋಣಗಳ ಮೇಲೆ ಪ್ರಭಾವ ಜಾಸ್ತಿ ಇದೆ. ಅಂದರೆ 3, 7, 11ರ ಭಾವದ ಮೇಲೆ ಪ್ರಭಾವ ಜಾಸ್ತಿ ಇದೆ. ನೀವು ಕಳೆದ ವರ್ಷ ನೀವು ಅರ್ಥ ತ್ರಿಕೋಣದಲ್ಲಿ ನ್ಯಾಯ ರೀತಿ ಇದ್ದಲ್ಲಿ, ಧರ್ಮ ಮಾರ್ಗದಲ್ಲಿ ಇದ್ದಲ್ಲಿ, ಈ ವರ್ಷ ನಿಮಗೆ ಅತಿ ಹೆಚ್ಚಿನ ನಿಮ್ಮ ಆಸೆಗಳೆಲ್ಲ ಪೂರ್ಣಗೊಳಿಸಲಿಕ್ಕೆ ಗುರುವಿನ ಸಹಾಯ, ಗುರುವಿನ ಕೃಪೆ ಅನ್ನೋದು ದೊರೆಯುತ್ತೆ. ಗುರುವಿನ ದೃಷ್ಟಿಗೆ ವಿಶೇಷವಾದ ಸ್ಥಾನಮಾನ ಇದೆ. ಹೇಗೆ ಒಂದು ದೀಪ ತನ್ನ ಸುತ್ತಮುತ್ತಲಿನ ವಾತಾವರಣವನ್ನು ಪ್ರಜ್ವಲಿಸುತ್ತೋ, ಹಾಗೆ ಗುರುವು ತಾವು ನೋಡುವ ಭಾವವನ್ನು ಪ್ರಜ್ವಲಿಸ್ತಾರೆ. ಗುರುವಿನ ಒಂದು ಪಂಚಮ ದೃಷ್ಟಿ ನಿಮಗೆ ಲಾಭ ಸ್ಥಾನದ ಮೇಲೆ ಬೀಳ್ತಾ ಇದೆ. ಇದೊಂದು ವಿಶೇಷವಾದ ದೃಷ್ಟಿ. ಇದರಿಂದ ನಿಮಗೆ ಅನೇಕ ಒಂದು ಇನ್ಕಮ್ ಸೋರ್ಸಸ್ ಲಾಭ ನಿಮಗೆ ಆಗುತ್ತೆ. ಹಿರಿಯ ಸಹೋದರ ಸಹೋದರಿಯಿಂದ ಅನುಕೂಲ ಆಗುತ್ತೆ, ಅವರ ಸಹಕಾರ ಸಿಗುತ್ತೆ. ಹಾಗೆ ಸ್ನೇಹಿತರಿಂದ ಅನುಕೂಲ ಆಗುತ್ತೆ. ಸಂಘ ಸಂಸ್ಥೆಗಳಿಂದ ಒಂದು ಲಾಭ ಸಿಗುತ್ತೆ. ನೆಟ್ವರ್ಕ್ ಸರ್ಕಲ್ ಮಾಡಿಕೊಂಡು ಒಂದು ಬಿಸ್ನೆಸ್ ವ್ಯಾಪಾರ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಹಾಗೆ ಈ ಒಂದು ಸೊಸೈಟಿ ಇರ್ಬೋದು, ಕ್ಲಬ್ ಇರ್ಬೋದು, ಹೀಗೆ ಜನಗಳ ಜೊತೆ ಸೇರಿ ವ್ಯವಹಾರಗಳು ಯಾರು ಮಾಡ್ತಾ ಇದ್ದಾರೆ, ನಿಮಗೆ ಖಂಡಿತ ವಿಶೇಷವಾದ ಒಂದು ಲಾಭ ಮತ್ತೆ ಗೌರವ, ಸನ್ಮಾನ ಅನ್ನೋದು ಈ ವರ್ಷ ನಿಮಗೆ ಸಿಗುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲ ಅನ್ನೋದು ಆಗುತ್ತೆ. ಹಾಗೆ ಗುರುವಿನ ಒಂದು ಸಪ್ತಮ ದೃಷ್ಟಿ ನಿಮಗೆ ಲಗ್ನದ ಮೇಲೆ ಬೀಳ್ತಾ ಇದೆ. ಹಾಗೆ ನೀವು ಒಂದು ತಮ್ಮ ಅಪಿಯರೆನ್ಸ್ ಬಗ್ಗೆ, ದೇಹದ ಬಗ್ಗೆ ಗಮನ ಕೊಡ್ತೀರಾ. ಸೆಲ್ಫ್ ಐಡೆಂಟಿಟಿ, ನನ್ನ ವ್ಯಕ್ತಿತ್ವವೇನು, ನನ್ನ ಸ್ಥಾನಮಾನ ಏನು ಅನ್ನೋದ್ರ ಬಗ್ಗೆ ವೃಶ್ಚಿಕ ರಾಶಿಯವರು ಈ ವರ್ಷ ಸ್ವಲ್ಪ ಹೆಚ್ಚು ತಲೆ ಕೆಡಿಸಿಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ಅದು ಅನುಕೂಲನೂ ಆಗುತ್ತೆ. ನಿಮ್ಮ ಸ್ಥಾನಮಾನ ವೃದ್ಧಿ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಗುರುವಿನ ಒಂದು ಭಾಗ್ಯ ದೃಷ್ಟಿ ತೃತೀಯ ಭಾವದ ಮೇಲೆ ಬೀಳ್ತಾ ಇದೆ. ಸೊ ತೃತೀಯ ಭಾವ ನಮ್ಗೇನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಕಮ್ಯುನಿಕೇಷನ್ನು, ಕಿರಿಯ ಸಹೋದರ, ಶಾರ್ಟ್ ಡಿಸ್ಟೆನ್ಸ್ ಎಲ್ಲ ರೆಫರ್ ಮಾಡೋದ್ರಿಂದ ಈ ವರ್ಷ ನಿಮಗೆ ಒಂದು ಸಣ್ಣ ಸಣ್ಣ ಪ್ರವಾಸಗಳ ಯೋಗಗಳು ತುಂಬ ಚೆನ್ನಾಗಿದೆ. ಹಾಗೆ ಈ ಶಾರ್ಟ್ ಡಿಸ್ಟೆನ್ಸ್ ಹೋಗಿ ವ್ಯಾಪಾರ ಮಾಡೋರು ಮತ್ತು ಬಿಸ್ನೆಸ್ ಮಾಡ್ತಾ ಇರೋರಿಗೆ ತುಂಬ ಅನುಕೂಲ ಇದೆ, ಲಾಭ ಇದೆ. ಹಾಗೆ ನಿಮ್ಮ ಕಿರಿಯ ಸಹೋದರ ಸಹೋದರಿಯರಿಂದ ಅನುಕೂಲ ಆಗುತ್ತೆ. ಹಾಗೆ ಸೋಷಿಯಲ್ ಮೀಡಿಯಾ, ಆನ್ಲೈನ್, ಈ ಡಿಜಿಟಲ್ ಮೀಡಿಯಾದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಾ, ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆಲ್ಲ ಒಂದು ಗುರುವಿನ ಕೃಪೆಯಿಂದ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಅವಕಾಶಗಳು, ಅದರಲ್ಲಿ ಯಶಸ್ಸನ್ನು ಸಿಗುತ್ತೆ. ಹಾಗೆ ಧನಲಾಭವನ್ನು ಸಿಗುತ್ತೆ. ವೃಶ್ಚಿಕ ರಾಶಿಯವರಿಗೆ
ಪಂಚಮಾಧಿಪತಿ ಆಗಿರೋದ್ರಿಂದ ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾರು ವೃಶ್ಚಿಕ ರಾಶಿಯ ವಯಸ್ಕರಿದ್ದೀರಾ, ತುಂಬ ಪ್ರಯತ್ನ ಮಾಡ್ತಾ ಇದ್ದೀರಾ, ಕಳೆದ ವರ್ಷ ನಿಮ್ಮ ಮಧ್ಯೆ ಒಂದು ಭಿನ್ನಾಭಿಪ್ರಾಯಗಳು ಜಗಳಗಳು ಬಂದಿತ್ತು ವೃಶ್ಚಿಕ ರಾಶಿಯವರಿಗೆ, ಈ ವರ್ಷ ಅದು ಒಂದು ಗುರುವಿನ ಕೃಪೆಯಿಂದ ನಿಮಗೆ ಪ್ರೀತಿ ಪ್ರೇಮದಲ್ಲಿ ಇಬ್ಬರು ಸಕ್ಸಸ್ ಆಗ್ತೀರಾ. ಹಾಗೆ ಒಂದು ಹಿರಿಯರ ಆಶೀರ್ವಾದ ಸಿಕ್ಕಿ ನೀವು ಗೃಹಸ್ಥ ಜೀವನಕ್ಕೆ ಕಾಲು ಒಡ್ಡುವ ಸಾಧ್ಯತೆ ಈ ವರ್ಷ ಜಾಸ್ತಿ ಇದೆ. ಖಂಡಿತ ಪ್ರಯತ್ನ ಮಾಡಿ, ಗುರುವಿನ ದೇವಸ್ಥಾನಕ್ಕೆ ಹೋಗಿ ಗುರುವಿನ ಆಶೀರ್ವಾದ ಪಡ್ಕೊಳ್ಳಿ, ನಿಮಗೆ ಒಂದು ಹೆಚ್ಚಿನ ಯಶಸ್ಸು ಸಿಗುತ್ತೆ. ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ನೀವು ಹನುಮಾನ್ ಚಾಲೀಸ್ನ ಪಠನೆ ಮಾಡೋದನ್ನ ಮರಿಬೇಡಿ. ಹಾಗೆ ಪಂಚಮದಲ್ಲಿ ರಾಹು ಇದ್ದಾರೆ, ಸೊ ಹಾಗಾಗಿ ಪ್ರತಿನಿತ್ಯ ದುರ್ಗಾ ಮಂತ್ರವನ್ನು ಪಠನೆ ಮಾಡಿ. ದುರ್ಗಾ ಮಂತ್ರ ಬೀಜ ಮಂತ್ರವನ್ನು ಓಂ ಹ್ರೀಂ ದುಂ ದುರ್ಗಾಯೇ ನಮಃ, ಸಿಂಪಲ್. ಈ ಮಂತ್ರವನ್ನು ನಿಮಗೆ ಎಷ್ಟು ಸಾಧ್ಯವೋ ಒಂದು 108 ಬಾರಿ ಬೆಳಿಗ್ಗೆ ಪಠನೆ ಮಾಡ್ತಾ ಬನ್ನಿ. ಒಂದು ರಾವಿನ ದುಷ್ಪ್ರಭಾವಗಳೆಲ್ಲ ಕಡಿಮೆ ಆಗುತ್ತೆ, ಹಾಗೆ ಹೆಚ್ಚಿನ ಶುಭ ಫಲಗಳನ್ನ ಪಡಿಬೋದು. ಐ ವಿಶ್ ಯು ಆಲ್ ದ ಬೆಸ್ಟ್. ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.